ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 35 ಗುಂಟೆ ಸ್ನೇಹಿತರೆ. ಬ್ಲ್ಯಾಕ್ ಸೈಲ್ ತುಂಬ ಚೆನ್ನಾಗಿದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ ಸ್ನೇಹಿತರೆ. ಕೆನಲ್ ವಾಟರ್ ಕೂಡ ಇದರಲ್ಲಿ ಅವೈಲಬಲ್ ಇದೆ ಸ್ನೇಹಿತರೆ. 40 ಫೀಟ್ ರೋಡ್ NH ರೋಡಿಂದ 40 ಫೀಟ್ ರೋಡ್ ಸ್ನೇಹಿತರೆ. ಈ ಲ್ಯಾಂಡ್ಗೆ ಆರಾಮಾಗಿದೆ. ಕೆನಾಲ್ ಕೂಡ ಇದೆ. ಸುತ್ತ ಕೂಡ ನಿಮಗೆ ರನ್ನಿಂಗ್ ಕಲ್ಟಿವೇಷನ್, ಇದು ಕೂಡ ರನ್ನಿಂಗ್ ಕಲ್ಟಿವೇಷನ್ ಸ್ನೇಹಿತರೆ. ಒಂದೇ ಫ್ಲ್ಯಾಟ್ ಆಗಿ ಲ್ಯಾಂಡು ತುಂಬ ಚೆನ್ನಾಗಿದೆ. ಅದರಲ್ಲಿ ಎರಡು ಮಾತಿಲ್ಲ. ಲ್ಯಾಂಡ್ ಇದರಲ್ಲಿ ಎರಡು ಮಾತಿಲ್ಲ. ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಚಾನಲ್ ವಾಟ್ರಲ್ಲೇ ಇವರು ಭತ್ತವನ್ನು ಬೆಳೆದು ಕಟಾವು ಮಾಡಿದ್ದಾರೆ. ಈಗ ನೆಕ್ಸ್ಟು ಬೇರೆ ಬೆಳೆಗಳಿಗೆ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕ ಒಳ್ಳೆ ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಚಾನಲ್ ನೀರು ಕೂಡ ನಮಗೆ ಅವೈಲೇಬಲ್ ಇದೆ. ಸರಿನಾ? ಪೈಪ್ ಲೈನು, ಚಾನಲ್ ನೀರು ಪ್ರತಿಯೊಂದು ಕೂಡ ಶಿಸ್ತಾಗಿ ತುಂಬ ಚೆನ್ನಾಗಿದೆ. ಲ್ಯಾಂಡ್ ಮಾತ್ರ ಬೆಲ್ದಷ್ಟು ನೋಡ್ದಂಗೆ ಆಗುತ್ತೆ. ಸ್ಕ್ವಯರಾಗಿ 4 ಮೂಲೆಯೂ ತುಂಬ ಶುದ್ಧವಾಗಿ ಚೆನ್ನಾಗಿದೆ ಸ್ನೇಹಿತರೆ. ಅದರಲ್ಲಿ ಎರಡು ಮಾತಿಲ್ಲ. ಇದು ನಿಮಗೆ ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಆಗುತ್ತೆ. ಮೈಸೂರಿಗೆ 40ರಿಂದ 45 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು 1 ಎಕರೆಗೆ 38 ಲಕ್ಷ ಹೇಳ್ತಾ ಇದ್ದಾರೆ. ಎಕರೆಗೆ 38 ಲಕ್ಷ ಹೇಳ್ತಾ ಇದ್ದಾರೆ. ನೇರ ಕೂತ್ಕೊಳ್ಳೋಣ, ಎಷ್ಟಾಗುತ್ತೋ ಸಾಧ್ಯ ಅಷ್ಟು ಕೂಡ ನಾವು ಇದನ್ನು ಕಡಿಮೆ ಮಾಡೋಣ ಸ್ನೇಹಿತರೆ. ಅದರಲ್ಲಿ ಎರಡು ಮಾತಿಲ್ಲ. ನಿಮಗೆ ಎಷ್ಟು ರೈಟ್ ಕಡಿಮೆ ಆಗುತ್ತೆ ಅಷ್ಟು ರೈಟು ನಾವು ಇದರಲ್ಲಿ ಕಡಿಮೆ ಮಾಡೋಣ. ನೇರ ಓನರ್ ಜೊತೆಲೇ ನಾವು ಮಾತಾಡೋಣ, ಅದರಲ್ಲೇನು ತಪ್ಪಿಲ್ಲ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಒಳ್ಳೆ ತೋಟ, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಬೋದು. ಫಾರ್ಮ್ ಹೌಸ್ ಮಾಡೋಕ್ಕೆ ಈ ಜಾಗ ಹೇಳಿ ಮಾಡಿಸ್ದಂಗಿದೆ ಸ್ನೇಹಿತರೆ. ನಮಗೆ ಇದರಲ್ಲಿ ನೋಡಿ, ಲ್ಯಾಂಡು ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ತಾವು ನೋಡ್ಬೋದು. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ದಾಳಿಂಬೆ, ಸಪೋಟ, ಆ್ಯಪಲ್ಲು, ವಾಟರ್ ಆ್ಯಪಲ್, ಹೀಗೆ ಅನೇಕ ಹಣ್ಣಿನ ಗಿಡಗಳು ಹಾಕ್ಬೋದು. ನಾವು ಇಲ್ಲಿ ಏನೇ ಮಾಡಿದ್ರು ಮಿಶ್ರ ಬೆಳೆಗಳನ್ನ ಹಾಕಿ ಬೆಳೆದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ನಾವಿಲ್ಲೊಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಮಿಶ್ರ ಬೆಳೆಗಳನ್ನ ಬೆಳಿಬೋದು. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡ್ರೆ ಸಾಕು. ಇಲ್ಲೆಲ್ಲ ಬೋರ್ ಬಂದು ನಿಮಗೆ ಬೋರ್ ಹಾಕ್ಸ್ಕೊಂಡ್ರೆ ಬೋರ್ವೆಲ್ನ 80ರಿಂದ 100 ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ. ಟಾಪ್ ವಾಟರ್, ಯಾಕೆಂದರೆ ನೀರಾವರಿ ಇರುವಂತಹ ಒಂದು ಏರಿಯಾ. ನಾವು ಎಲ್ಲರೂ ಆಗಲಿ ಸ್ನೇಹಿತರೆ, ನಾ ಇಂಥ ಜಾಗ ಅಂತನಲ್ಲ, ಜನಗಳಿಗೆ ಎಲ್ಲಾದರೂ ಆಗಲಿ, ಅವರು ಎಲ್ಲೇ ನೋಡಲಿ ಫಸ್ಟು ನೀರನ್ನ ಪ್ರಿಫರೆನ್ಸ್ ನೋಡ್ಬೇಕು ಸ್ನೇಹಿತರೆ. ಎಲ್ಲ ಚೆನ್ನಾಗಿದ್ದು ನೀರೇ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ನಾವು ಅದಕ್ಕೆ ಎಲ್ಲೇ ಹೋದರೂ ಅಷ್ಟೇ ಫಸ್ಟು ನಮಗೆ ರೋಡು, ಲ್ಯಾಂಡ್ ಕರೆಕ್ಟಾಗಿದೆಯಾ, ನೀರಾವರಿ ಇದೆಯಾ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ಜನರಲ್ ಪ್ರಾಪರ್ಟಿನ ನಾವು ಇದು 4 ಅಂಶಗಳನ್ನ ಇಟ್ಕೊಂಡ್ರೆ ಆರಾಮಾಗಿ ನಾವು ಲ್ಯಾಂಡ್ಗಳನ್ನ ಸೂಪರಾಗಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಜಾಗಗಳನ್ನ ಕೂಡ ನಾವು ಪರ್ಚೇಸಿಂಗ್ ಮಾಡಿದಾಗ, ಒಳ್ಳೆ ತೋಟ ಮಾಡಿದಾಗ ಇದರ ವ್ಯಾಲ್ಯೂವೇ ಬೇರೆ ಸ್ನೇಹಿತರೆ. ಯಾವತ್ತೂ ಅಷ್ಟೇ ನಾವಿಲ್ಲಿ ಒಂದು 4 ಕಸ ಸಾಕೊಂಡ್ರೆ ಮಾತ್ರ ಅದ್ರ ಗೊಬ್ಬರಗಳು, ಅದರ ಹಸುವಿನ ಗಂಜಲ ಇವೆಲ್ಲ ನಮಗೆ ಜಮೀನುಗಳಿಗೆ ಒಳ್ಳೆ ಉಪಯುಕ್ತ ಆಗುತ್ತೆ. ನೀವು ಇವತ್ತು ಏನೇ ಸಾಕಿ, ಕುರಿ ಸಾಗಾಣಿಕೆ, ಹಸು, ನೀವೇನೇ ಸಾಕಿ, ಇಲ್ಲೆಲ್ಲ ಅವುಗಳಿಗೆ ಮೇವು ಕೂಡ ನಾವು ಕಷ್ಟಪಡೋಂಗಿಲ್ಲ. ಎಷ್ಟೋ ಕಡೆಯಿಂದ ಬಂದು ಮೇವುಗಳನ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಿಂತ ನಾವು ಅಕ್ಕಪಕ್ಕದಲ್ಲಿ ಬೆಳೆದಿರೋರ ಹತ್ರ ಪರ್ಚೇಸ್ ಮಾಡಿಕೊಂಡು ಸಾಕು ಮೇವಿಗೆ. ನೋಡಿ ಎಷ್ಟು ಹಿತವಾಗಿದೆ ಅಂತ. ನಿಮಗೆ NH ಹೇಳಿದ್ನಲ್ಲ, 500ರಿಂದ 750 ಮೀಟ್ರ್ 40 ಅಡಿ ರಸ್ತೆ ಇದೆ ಸ್ನೇಹಿತರೆ. ಕಡಿಮೆ ಏನಲ್ಲ, ದೊಡ್ಡ ರಸ್ತೆ, ಆರಾಮಾಗಿ. ನೋಡಿ, ಈ ಥರ ಜಾಗಗಳು ಸಾಮಾನ್ಯವಾಗಿ ಸಿಗೋದು ತುಂಬ ಕಷ್ಟ ಇದೆ. ಒಳ್ಳೆ ಜಾಗ ಮಾತ್ರ ನಾವು ಏನೇ ಮಾಡಲಿ, ನಾವು ನಿಜವೂ ಹೇಳ್ತೀನಿ, ಲ್ಯಾಂಡ್ಗೋಸ್ಕರ ಅನ್ನೋದಕ್ಕಿಂತ ನಮ್ಮ ಆರೋಗ್ಯಕ್ಕೋಸ್ಕರ ಲ್ಯಾಂಡ್ ಅಷ್ಟೇ. ನಾವು ಜಾಗದಲ್ಲಿ ನಮ್ಮ ಮನೆಗಳಿಗೆ ಏನು ಬೇಕು, ತರಕಾರಿಗಳನ್ನ, ಸೊಪ್ಪು, ಏನೋ ಒಂದು ಭತ್ತನ, ಅದು ಕೂಡ ನಾವು ಹಾಕಿ ಬೆಳೆದಿದ್ರೆ ಹೆಚ್ಚು ಕಡಿಮೆ ನಾವು ವರ್ಷಾನುಗಟ್ಟಲೆ ಊಟ ಮಾಡ್ಬೋದು.
ಭತ್ತ ಎಷ್ಟು ಹಳೇದಾಗುತ್ತೋ ಅಷ್ಟು ಕೂಡ ರುಚಿಕರವಾಗಿ ಅನ್ನ ಉಳಿಸುತ್ತೆ ಅದು. ನೋಡಿ, ಪ್ರತಿಯೊಂದನ್ನು ನಮ್ಮ ಜಾಗ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಇವರು ಪರ್ ಎಕರ್ 38 lakhs ಹೇಳ್ತಾರೆ. ಅವ್ರು 38 ಲಕ್ಷ ಹೇಳಿ ಸ್ನೇಹಿತರೆ. ನೇರ ಓನರ್ಗಳ ಹತ್ರ ಮಾತಾಡೋಣ, ಎಷ್ಟು ಸಾಧ್ಯನೋ ಅಷ್ಟು ನಾವು ಕಡಿಮೆ ಕೂಡ ಮಾಡೋಣ ಸ್ನೇಹಿತರೆ. ಯಾವಾಗಲೂ ಅಷ್ಟೇ, ನಾವಿಲ್ಲಿ ಒಳ್ಳೆ ತೋಟ ಮಾಡಿದಾಗ ನಾವು ಯಾವುದೇ ಹಣ್ಣಿನ ಗಿಡಗಳಾಗಲಿ, ಇಲ್ಲ ನೇರಳೆ ಅಂತ ಹಣ್ಣಿನ ಗಿಡಗಳು, ಇಲ್ಲ ಸಪೋಟ, ಏನೋ ಒಂದು ಗಿಡಗಳನ್ನ ನಾವು ಹಾಕಿದಾಗ ನಾವು ಅದನ್ನು ಪೋಷಣೆ ಮಾಡಿ ಅದನ್ನು ಬೆಳೆಸಿದಾಗ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಸೂಪರಾಗಿರುತ್ತೆ. ಯಾಕೆ ಅಂತಂದರೆ ಅಷ್ಟು ಸುಲಭ ಅಲ್ಲ ಇವತ್ತು ಗಿಡಗಳನ್ನ ಬೆಳೆಸ್ತೀನಿ ಅಂತಂದರೆ. ಅದು ಬೆಳೆದಾಗ ಅದರ ಬಗ್ಗೆ ನಾವು ಹೋಗಿ ನೋಡಿದಾಗ ನಾನು ಹಾಕಿದ ಗಿಡ ಅನ್ನೋದು ಒಂದು ಖುಷಿ ಇರುತ್ತೆ. ಆಮೇಲೆ ಎಲ್ಲ ಕಡೆ ಕೆಮಿಕಲ್ಸ್ ಜಾಸ್ತಿ ಇದೆ. ಇವತ್ತು ನಾವು ಸಾವಯವ ಕೃಷಿಗೆ ಹೋಗಬೇಕು. ನಮ್ಮಿಂದ 4 ಜನ ಸಾವಯವ ಕೃಷಿಯಿಂದ ಬೆಳೆಯುವ ಹಾಗೆ ಮಾಡಿದ್ರೆ ಅದೇ ಒಂದು ಸಾಧನೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳಿಗೆ ಹುಡುಕರಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಿಮ್ಮಿಂದ ನಮ್ಮಂಥವ್ರು ಕೂಡ ಸ್ವಲ್ಪ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈ ಲ್ಯಾಂಡ್ಗೆ 2 ಕಡೆ ದಾರಿ ಇದೆ, ಒಟ್ಟು 3 ದಾರಿ. ಒಂದು 40 feet ರೋಡು, ಇನ್ನು 2 ಕಡೆ ಮಾಮೂಲಿ ರೋಡು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.